ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಕ್ಷಮೆ ಯಾಚಿಸ್ತಾ ಇದ್ದೀನಿ. ಯಾವುದೋ ಪ್ರೆಸ್ ಮೀಟ್ಗೆ ನಾನು ಕಾಯಿಸ್ಬೇಕು ಅಥವಾ ಲೇಟಾಗಿ ಬರಬೇಕು ಅಂತ ಇದುವರೆಗೂ ಮಾಡಿದ್ದೆಲ್ಲ, ಮುಂದಕ್ಕೆ ಮಾಡೋದೂ ಇಲ್ಲ. ಆದರೆ ಕೆಲವೊಮ್ಮೆ ಅನಿವಾರ್ಯತೆ ಅನ್ನೋದಿರೋದ್ರಿಂದ ಇವತ್ತು ಸ್ವಲ್ಪ ಅಲ್ಲ, ಜಾಸ್ತಿನೇ ತಡ ಆಗಿದೆ. ಹಾಗಾಗಿ ನಾನು ಭಾಳ ಕ್ಷಮೆ ಕೇಳ್ತಾ ಇದ್ದೀನಿ. ಮುಖ್ಯವಾಗಿ ರಮೇಶ್ ಅಣ್ಣ, ಆಮೇಲೆ ಕೇಶವ್ ಸರ್. ಯಾಕಂದ್ರೆ ಅವರೆಲ್ಲ ಸುಮಾರು ನಮಗೆ ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ, ಇವಾಗ ಮಾಡಬೇಕು, ಅವಾಗ ಯಾವಾಗ ಮಾಡ್ಕೊಂಡ್ಬಿಡ್ಬೇಕು ಪ್ರಮೋಷನ್ಗೆ ಅಂತ. ಆದರೆ ಒಂದು ಸ್ವಲ್ಪ ಬಿಡುವಿಲ್ಲ. ಅದಕ್ಕೆ ನನ್ನದೇ ಸಾಕಷ್ಟು ಕಾರಣಗಳಿರ್ತವೆ. ಆದರೆ ಆ ಕಾರಣಗಳನ್ನೆಲ್ಲ ಬದಿಗಿಟ್ಟು ಸಿನಿಮಾನ ನೋಡಬೇಕು ಅನ್ನೋದನ್ನೇ ನಾನು ಕಲ್ತಿರೋದ್ರಿಂದ ಇವತ್ತು ನಾನು ಹೃತ್ಪೂರ್ವಕವಾಗಿ, ವಿನಯಪೂರ್ವಕವಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. FIR ಬಗ್ಗೆ ನಾನು ಬಹಳ ಮುಖ್ಯವಾಗಿ ರಮೇಶ್ ಅಣ್ಣಗೆ, ಆಮೇಲೆ ಕೇಶವ್ ಅವ್ರಿಗೆ, ಆಮೇಲೆ ರಮಣ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. FIR ಅಂದ್ರೇ ಇವಾಗ ಆ ಟೈಟ್ಲಲ್ಲೇ ಅದಕ್ಕೊಂದು ಸಣ್ಣ ಕುತೂಹಲ ಇದೆ. ಏನಕ್ಕೆ FIR ಅಂತ ಇಡ್ತಾರೆ, ಅಥವಾ 6 to 6 ಅಂತ ಏನಕ್ಕೆ ಇಡ್ತಾರೆ ಅಂತ. ಸೊ ಇಂಥ ಒಂದು ಕಥೆ ಮಾಡ್ಬೇಕಾದ್ರೆ ಪಾತ್ರಗಳು ಯಾವ ಥರ ಇರಬೇಕು, ಆ ಪಾತ್ರದಲ್ಲಿ ನಾವೇನು ಹೀರೋ, ವಿಲನ್ನು ಅಥವಾ ಏನು ಕರಿತೀವಿ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಪಾತ್ರಗಳು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಒಂದು ನೆಗೆಟಿವ್ ಶೇಡಲ್ಲಿ ಅಥವಾ ಗ್ರೇ ಶೇಡಲ್ಲಿ ಯಾರು ಕಾಣಿಸ್ಕೋತಾರೆ ಅವರು ಬಹಳ ಚೆನ್ನಾಗಿ ತೆರೆ ಮೇಲೆ ಬಂದು ಅವ್ರ ಕ್ಯಾರೆಕ್ಟರ್ ಬಹಳ ಬಿಗಿಯಾಗಿದ್ದಾಗ ಮಾತ್ರ ಒಂದು ಹೀರೋ ಕ್ಯಾರೆಕ್ಟರ್ಗಾಗಲಿ ಅಥವಾ ಒಂದು ಪೊಲೀಸ್ ಕ್ಯಾರೆಕ್ಟರ್ಗಾಗಲಿ ಬಹಳ ತೂಕ ಇರುತ್ತೆ. ಅಂಥ ಒಂದು ಅವಕಾಶನ ನನಗೆ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಯಶ್ ಶೆಟ್ಟಿ ಅವ್ರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳಬೇಕು. ಅವರು ಬಹಳ ಇಂಟೆನ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ಕಥೆ ಹೇಳಬೇಕಾದ್ರೇ ಹೇಳಿದ್ರು, ಅಂದರೆ ನನ್ನ ಇನ್ವಾಲ್ವ್ಮೆಂಟ್ ಯಾವ ಥರ ಇರಬೇಕು ಈ ಕಥೆಯಲ್ಲಿ, ಹೇಗಿರುತ್ತೆ ಅಂತ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಮಾತುಕತೆ ಆಡ್ಕೊಂಡು ಸೀನ್ಗಳು ಹೋಗೋದು, ನನಗೆ ಈ ಸಿನಿಮಾದಲ್ಲಿ ಆ ಥರ ಅಲ್ಲ, ಫೈಟ್ ಮಾಡಿಕೊಂಡ್ರೆ ಸೀನ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಅಷ್ಟು ಚೆನ್ನಾಗಿ ಆ ಸ್ಕ್ರೀನ್ ಪ್ಲೇನ ಆ ಥರ ಮಾಡಿದ್ದಾರೆ. ಆಮೇಲೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಇರೋದು ನನಗೊಂಥರ ಪುಣ್ಯ, ನನ್ನ ಜೀವನದಲ್ಲಿ ಸಿಕ್ಕಿರೋ ನನಗೆ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮನ್ನು ಬಹಳ ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದಿರೋದನ್ನ ನೋಡಿರುವಂಥ ನಮ್ಮ ಗುರುಗಳು ಥ್ರಿಲ್ಲರ್ ಮಂಜು ಮಾಸ್ಟರ್ ಯಾವ್ದಾದ್ರು ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಅದು ಫೈಟ್ ಸೀನ್ ಥರ ಮಾಡಲ್ಲ. ಮಾಸ್ಟರ್ ಯಾವುದೋ ಒಂದು ಸಾಂಗ್ ಸೀನ್ ಥರ ಮಾಡ್ತಾ ಇರ್ತಾರೆ, ಆರಾಮಾಗಿ ತಮಾಷೆ ಮಾಡಿಕೊಂಡು. ಸ್ಟ್ರೇನೇ ಕೊಡದೇನೆ, ಅದು ಬರೀ ನಮಗೆ ಅಂತಲ್ಲ, ಯಾರಿಗೂ ಸ್ಟ್ರೇನ್ ಕೊಡಲ್ಲ. ಹೊಸಬ್ರಿಗೆ ಯಾರು ಫೈಟ್ ಮಾಡಕ್ಕೆ ಬಂದಿರ್ತಾರೆ ಅವ್ರಿಗೂ ಕೂಡ ಒಂದು ರೀತಿ ಅದನ್ನು ಹೂವನ್ನ ಮ್ಯಾನೇಜ್ ಮಾಡ್ತಾರೆ. ಸೊ ನಾನು ಅವ್ರಿಗೆ ಸದಾಕಾಲ ಚಿರಋಣಿ, ಥ್ರಿಲ್ಲರ್ ಮಂಜು ಮಾಸ್ಟರ್ಗೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಬಾಂಡ್ ಇದ್ದಾರೆ, ನಾವು ಬಹಳ ಪ್ರೀತಿಯಿಂದ ಬಾಂಡ್ ಕರೀತಾ ಇರ್ತೀವಿ. ಅದು ಇನ್ನೂ ನೆನಪಿದೆ. ಹಾರ್ಟ್ ಬೀಟ್ಸಲ್ಲಿ ನಾವು ಕೆಲಸ ಮಾಡಿದ್ದು, ಅವ್ರ ಜೊತೆ ಕೆಲಸ ಮಾಡಿದ್ರ ಅನುಭವ ನನಗೀಗಲೂ ಅಷ್ಟೇ ಅಂದರೆ ಬಹಳ ಹೊಸದಾಗಿದೆ. ಯಾಕಂದರೆ ಅವ್ರ ಯೋಚನೆ ಅಷ್ಟು ಹೊಸದಾಗಿತ್ತು, ಅವರ ಎಕ್ಸಿಕ್ಯೂಷನ್ ಅಷ್ಟು ಹೊಸದಾಗಿತ್ತು. ಅವಾಗವಾಗ ರೇಗಿಸ್ತಾ ಇರ್ತೀನಿ, ಯಾವಾಗ ಮಾಡೋಣ ಹಾರ್ಟ್ ಬೀಟ್ಸ್, ಆವಾಗ ಬಡ್ದಿದ್ದು ಹೃದಯ ಇನ್ನೂ ಬಡಿತಾನೆ ಇಲ್ವಲ್ಲ ಅಂತ. ಬಟ್ ಅಫ್ಕೋರ್ಸ್ ಮಾತುಕತೆ ಇರುತ್ತೆ, ಪ್ರಯತ್ನಗಳಿರುತ್ತೆ, ಮುಂದೆ ಕೆಲಸ ಮಾಡ್ತೀನಿ. ನೀವು ಕೂಡ ಆಗಲಿ ಅಂತ ಹೇಳ್ಬಿಟ್ಟಿದ್ದೀರಾ. ಸೊ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತ ನಾನು ಅನ್ಕೋತೀನಿ. ಹೌದು. ಆಮೇಲೆ ನಮ್ಮ ಸಿನಿಮಾಟೋಗ್ರಫರ್ ಸರ್ ಯಾವುದೇ ಸೀನಲ್ಲೂ ಕೂಡ ಎಷ್ಟು ಅಂದರೆ ಅವ್ರು ಹೇಳಿದ ನಿಜ, ಒಂದು ಟೀಮಾಗಿ ಕೆಲಸ ಮಾಡಿದೆ. ಅಂದರೆ ಸಿನಿಮಾಟೋಗ್ರಫರು, ಮ್ಯೂಸಿಕ್ ಡೈರೆಕ್ಟ್ರು, ನಾಗೇಂದ್ರ ಸರ್ ಎಡಿಟರು, ಎಲ್ಲರ ಒಂದು ದೃಷ್ಟಿಕೋನನೂ ಒಂದೇ ಥರ ಆಗಿದ್ದಾಗ ಸಿನಿಮಾ ಆಗೋದು ಭಾಳ ಅನುಕೂಲ ಆಗುತ್ತೆ. ಆ್ಯಂಡ್ ರಮೇಶ್ ಅಣ್ಣನಂಥವ್ರು ಈ ಸಿನಿಮಾದ ಇನ್ವಾಲ್ವ್ಮೆಂಟ್ ಭಾಳ ಮುಖ್ಯ. ಯಾಕಂದರೆ ಹೊಸ ನಿರ್ಮಾಪಕರು ಬರ್ತಾರೆ, ಅವ್ರಿಗೆ ಬಹಳ ಎಕ್ಸೈಟ್ಮೆಂಟ್ ಇರುತ್ತೆ, ಎಂಥೂಸಿಯಾಸಮ್ ಇರುತ್ತೆ. ಆದರೆ ಸಿನಿಮಾ ಗೊತ್ತಿರೋರು ಬರಬೇಕು, ಸಿನಿಮಾದ ಸೂಕ್ಷ್ಮತೆಗಳು ಗೊತ್ತಿರೋರು ಬರಬೇಕು. ಆವಾಗ ಅವ್ರ ಜೊತೆ ಕೆಲಸ ಮಾಡಿದಾಗ ಸಿನಿಮಾ ಎಷ್ಟರ ಮಟ್ಟಿಗೆ ಅದನ್ನು ಪ್ರಮೋಟ್ ಮಾಡಬೇಕು, ಅದನ್ನು ಯಾವ ರೀತಿ ಅದನ್ನು ಜನರಿಗೆ ತಲುಪಿಸ್ಬೇಕು ಅನ್ನೋ ಶ್ರಮ ಎಲ್ಲ ಅವ್ರನ್ನ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ತುಂಬ ಎಲ್ರಿಗೂ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಆಮೇಲೆ ಇವಾಗ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅನ್ನೋ ಥರ ಆಗ್ಬಿಟ್ಟಿದೆ. ಸಿನಿಮಾ ಮಾಡೋದೇ ಥಿಯೇಟ್ರಿಗೆ, ಸಿನಿಮಾ ಅಂತ ಮಾಡೋದು, ಒಂದು ಕನ್ನಡ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ ಏನಕ್ಕೆ ಮಾಡ್ತೀವಿ, ಥಿಯೇಟ್ರಿಗೆ ಅಂತ ಮಾಡ್ತೀವಿ. ಆದರೆ ಪರಿಸ್ಥಿತಿಗಳು ಆ ಥರ ಆಗಿರೋದ್ರಿಂದ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಆದರೆ ನನಗೆ ಕೇಳ್ಕೊಳ್ಳೋದಂದ್ರೆ ನನಗೊಂದು ಸ್ವಲ್ಪ ಹಿಂಸೆ ಆಗುತ್ತೆ. ಯಾಕಂದರೆ ಎಲ್ಲರೂ ಭಾಳ ಪ್ರಾಮಾಣಿಕವಾಗಿ ಭಾಳ ಇಷ್ಟಪಟ್ಟು ಕೆಲಸ ಮಾಡಿರ್ತೀವಿ. ಅದು ನಮ್ಮ ಸಿನಿಮಾ ಅಂತಲ್ಲ, ಪ್ರತಿಯೊಬ್ಬರು ಕೂಡ. ಹಾಗಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳೋದು ಮಾತ್ರ ನಾನು ಇಷ್ಟಪಡ್ತೀನಿ. ಯಾಕಂದರೆ ಜನರಿಗೆ ಆ ಅಭಿರುಚಿ ಬೆಳಿಬೇಕು ಅಂದರೆ ಥಿಯೇಟ್ರಿಗೆ ಹೋಗಿ ನಾನು ಈ ಸಿನಿಮಾ ನೋಡಬೇಕು, ಥಿಯೇಟ್ರಿಗೆ ಹೋಗಿ ನಾನು ಇದರ ಅನುಭವ ಪಡಿಬೇಕು ಅಂತ. ಹಾಗಾಗಿ ಇದುವರೆಗೂ ನಮ್ಮನ್ನು ಪ್ರೋತ್ಸಾಹಿಸ್ಕೊಂಡೇ ಬಂದಿದ್ದೀರಿ, ಇದುವರೆಗೂ ನಮಗೆ ಮಾರ್ಗದರ್ಶನ ಮಾಡ್ಕೊಂಡೇ ಬಂದಿದ್ದೀರಿ. ಇನ್ನು ಮುಂದೆ ಕೂಡ ಇದೇ ಮಾರ್ಗದರ್ಶನ ಇರಲಿ ಅಂತ ಕೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಬೇಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ತೆ.
ಆ್ಯಕ್ಚುಲಿ ಮಾಸ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ, ನಮ್ದೇನು ಉಳಿಸಿಲ್ಲ, ಅವರೇ ಎಡಿಟ್ ಮಾಡಿ ಟ್ರಿಮ್ ಮಾಡಿ ಹೇಳ್ಬಿಟ್ಟಿದ್ದಾರೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿಲ್ಲ ಅವರು. ನಂದು ಆ್ಯಕ್ಚುಲಿ ಒಂದೇ ಒಂದು ಸೀನು, ಒಂದು ಲಾಯರ್ ಪಾತ್ರ ಮಾಡಿರೋದು. ಅದು ಆ್ಯಕ್ಚುಲಿ ಇರಲಿಲ್ಲ, ನಾನು ಒಂದು ಅವತ್ತು ನೈಟ್ ಶೂಟ್ಗೆ ಹೋಗಬೇಕಿತ್ತು ಔಟ್ಡೋರು. ಹಾಗಾಗಿ ಡೈರೆಕ್ಟ್ರು ಒಂದು ಸೀನ್ ಇದೆ ಮಾಡ್ಬಿಟ್ಟು ಹೋಗಿ ಅಂತ ಅಂದರು. 9 ಗಂಟೆಗೆ ಬಿಟ್ಕೊಡ್ತೀನಿ ಅಂದರು, ಬಟ್ ನೋಡಿದ್ರೆ ನನಗೆ 1:30ಗೆ ಬಿಟ್ಕೊಟ್ರು ನೈಟು. ನಾನು ಅಲ್ಲಿಂದ ನೈಟು ಇನ್ನೊಂದು ಶೂಟ್ಗೆ ಹೋಗಿ ಬೆಳಗ್ಗೆ ಜಾಯ್ನ್ ಆಗಬೇಕಿತ್ತು. ಬಟ್ ಒಂದು ಜರ್ನಿ ಚೆನ್ನಾಗಿತ್ತು FIRದು. ಹೇಗೆ 6 to 6 ಅಂತ ಇದೆ, ಒಂದು ರಾತ್ರಿ ನಡೆಯುವಂಥ ಕತೆ. ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ, ಆಲ್ಮೋಸ್ಟ್ ಎಡಿಟಿಂಗ್ ಕೂಡ ನೈಟೇ ಆಗಿದ್ದು. ತುಂಬಾ ರಫ್ ಕಟ್ ಎಲ್ಲ ಮಾಡಿ ಆದಮೇಲೆ ನಾವು ಫೈನಲ್ ಏನು ಡಬ್ಬಿಂಗ್ ಆದಮೇಲೆ ಟ್ರಿಮ್ಮಿಂಗ್ ಮಾಡ್ತೀವಿ, ಅದೆಲ್ಲ ನೈಟ್ ಹೊತ್ತೇ ಮಾಡಿದ್ದು. ಇನ್ಫ್ಯಾಕ್ಟ್ ನಮಗೆ ಸ್ಟುಡಿಯೋನು ಆ ಟೈಮಿಗೆ ಸಿಗ್ತಾಯಿತ್ತು, ಹಾಗಾಗಿ ನೈಟೇ ಮಾಡ್ತಿದ್ವಿ. ಬಟ್ ಪೇಮೆಂಟ್ ಎಲ್ಲ ಡೇನೇ ಮಾಡ್ತಾಯಿದ್ರು ಪ್ರೊಡ್ಯೂಸರು. ರಿಲೀಸು ಡೇಲೇ ಮಾಡಿ. ಹಾಂ, ರಿಲೀಸು ಡೇನೇ, ನೈಟ್ ಶೋನೇ ಇರುತ್ತೆ. ಈ ಇದರಲ್ಲಿ ಏನಂದರೆ ಟಾಕಿ ಒಂದಷ್ಟು ಪೋರ್ಷನ್ ಅಂದರೆ ಆ್ಯಕ್ಷನ್ ಪೋರ್ಷನ್ಸೇ ಜಾಸ್ತಿ ಈ ಸಿನಿಮಾದಲ್ಲಿ. ಅಂದರೆ ಒಂದು ಥ್ರಿಲ್ಲಾಗಿ ಹೋಗುತ್ತೆ, ಒಂದು ಫಾಸ್ಟ್ ಗೋಯಿಂಗ್ ಇರಬೇಕು, ಎಲ್ಲೂ ನಮಗೆ ಒಂದು ಲ್ಯಾಗ್ ಅನ್ನೋ ಫೀಲ್ ಇರಬಾರ್ದು. ಆ ಟೆನ್ಷನ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಆ ಒಂದು ಏನು ಹೀರೋ ಕ್ಯಾರೆಕ್ಟರ್ ಇದೆ, ಆ ಒಂದು ಟೆನ್ಷನ್ ಬಿಲ್ಡಪ್ ಆಗುತ್ತೆ. ಒಂದು ಇನ್ಸಿಡೆಂಟ್ ಆಗುತ್ತೆ, ಆ ಇನ್ಸಿಡೆಂಟ್ನ ಎಲ್ಲನೂ ಒಂದು ಹರ್ಡಲ್ಸ್ನ ದಾಟಿ ಬರಬೇಕು ವಿಜಯ್ ರಾಘವೇಂದ್ರ ಅವರು. ಆ ಒಂದು ಪಾತ್ರ ಆ ಟೆನ್ಸ್ ಏನಿದೆ ಸಿನಿಮಾ ಬಿಗಿನಿಂಗಿಂದ ಕೊನೆವರೆಗೂ ಅದು ಹಾಗೇ ಕ್ಯಾರಿ ಥ್ರೂ ಮಾಡಿದ್ದಾರೆ. ಯಾಕಂದರೆ ಅದು ಕೆಲವೊಂದು ಸಿನಿಮಾಗಳು ಎಲ್ಲೋ ಒಂಚೂರು ಮಿಸ್ ಆಗುತ್ತವೆ, ಆ ಥರದಲ್ಲಿ ಎಲ್ಲೂ ಆ ಎನರ್ಜಿ ಡ್ರಾಪ್ ಆಗಿಲ್ಲ ರಾಘವ್ ಅವ್ರದ್ದು. ಯಾಕಂದರೆ ನಾನು ನನ್ನ ಮೊದಲನೇ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದ್ದೆ, ಹಾರ್ಟ್ ಬೀಟ್ಸು. ಅದಾದಮೇಲೆ ಒಂದು 3-4 ಸಿನಿಮಾ ಎಡಿಟಿಂಗು ಕೂಡ ಮಾಡಿದ್ದೆ. ಒಂದು ಜರ್ನಿ ಚೆನ್ನಾಗೇ ಇದೆ. ಪ್ರೊಡ್ಯೂಸರ್ ಸಿಗ್ತಾರೆ, ಅದೊಂದೇ ಸಮಸ್ಯೆ. ಸಬ್ಜೆಕ್ಟ್ ರೆಡಿ ಇದೆ. ಆ್ಯಕ್ಚುಲಿ ಒಂದ್ಸರಿ ಮಾತು ಕೂಡ ಆಡಿದ್ವಿ, ಬಟ್ ಇನ್ಫ್ಯಾಕ್ಟ್ ಆ ಪ್ರೊಡ್ಯೂಸರ್ದು ಯಾವುದೋ ಒಂದು ರೇಡ್ ಆಗ್ಬಿಡ್ತು. ಹಾಗಾಗಿ ಅದು ನನಗೆ ಗೊತ್ತಿಲ್ವಲ್ಲ, ಅದು ರೇಡ್ ಆಗೋ ಪ್ರೊಡ್ಯೂಸರ್ ಅಂದ್ಬಿಟ್ಟು. ಹಾಗಾಗಿ ಅದು ಹಂಗೆ ಡ್ರಾಪ್ ಆಗೋಗಿತ್ತು. ಆ್ಯಕ್ಚುಲಿ ಬಂದು ಮಾತು ಎಲ್ಲ ಆಗಿತ್ತು. ಯಾವುದು ಲವ್ ಸಬ್ಜೆಕ್ಟ್ ಹೋಗುತ್ತಾ ಹೇಗೆ? ಥ್ರಿಲ್ಲರ್ ಸಬ್ಜೆಕ್ಟು, ಕಾಮಿಡಿ ಥ್ರಿಲ್ಲರ್, ಡಾರ್ಕ್ ಕಾಮಿಡಿ ಥರ ಚೆನ್ನಾಗಿತ್ತು, ಮಜಾಗೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋರಿಗೆಲ್ಲನೂ. ನಾವು FIR ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದು ನಮ್ಮ ರಮಣವ್ರು ಸಿಕ್ಕಿದ ಮೇಲೆ ಆ ಸ್ಟೋರಿ ನಮಗೆ ತುಂಬ ಇಷ್ಟ ಆಯಿತು. ಸೊ ನಮ್ಮ ಪ್ರೊಡ್ಯೂಸರ್ ಆಮೇಲೆ ರಮೇಶ್ ಸರ್ ಸಿಕ್ಕಿದ್ರು, ಇದು ಆ ಥರ ಜರ್ನಿ ಸ್ಟಾರ್ಟ್ ಆಗಿತ್ತು. ಸೊ ನಮ್ಮ SS ಶೆಟ್ಟಿ ಅವರು ನಮಗೆ ತುಂಬ ಹಳೆ ದೋಸ್ತು, ಆವಾಗಿಂದಲೂ ನಾವು ಮಾಡಬೇಕು ಅಂತ ಇದ್ವಿ. ಇದರಲ್ಲಿ ಚಾನ್ಸ್ ಸಿಕ್ಕಿದೆ ನಮ್ಮ ಎಲ್ಲ ಒಂದು ಟೀಮ್ ಆಗಿ ಮಾಡೋಕ್ಕೆ. ಮೇಯ್ನ್ಲಿ ಹೇಳಬೇಕು ಅಂದರೆ ನಮ್ಮ ವಿಜಯ್ ರಾಘವೇಂದ್ರ ಸರ್ ಅವ್ರದ್ದು ಸಪೋರ್ಟ್ ತುಂಬ ಚೆನ್ನಾಗಿದೆ ನಮ್ಮ ಸಿನಿಮಾಗೆ. ಸೊ ಹಾಗಾಗಿ ಇದರಲ್ಲಿ ಬರುವಂಥ ಎಲ್ಲ ಟೀಮ್ ಎಲ್ಲ ಯಾರ್ಯಾರು ವರ್ಕ್ ಮಾಡಿದಾರೋ ಎಲ್ಲ ನಮ್ಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಇದರಲ್ಲಿ, ಅದಕ್ಕೆ ನಮ್ಮ ವಿಜಯ್ ಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಅಂದರೆ ಮೀನ್ಸ್ ಅವ್ರನ್ನ ನೋಡಿ ಆ್ಯಕ್ಟಿಂಗಲ್ಲಿ ಇರಲಿ, ಆಮೇಲೆ ಅವ್ರು ಬರೋ ಟೈಮಿಂಗ್ ಸೆನ್ಸ್ ಇರಲಿ, ಆಮೇಲೆ ಅವ್ರ ಡೆಡಿಕೇಶನ್ ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ನೋಡ್ಕೊಂಡು ನಮಗೂ ಒಂಚೂರು ಸಪೋರ್ಟ್ ಆಗಿದೆ. ಸೊ ಈ ಸಿನಿಮಾ ನೀವೆಲ್ಲರೂ ನೋಡಿ, ಎಲ್ಲ ನಮಗೆಲ್ಲರಿಗೂ ಒಂದು ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ಎಲ್ಲ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಒಂದು ಥ್ರಿಲ್ಲರು, ಫೈಟ್ಸ್ ಅಂತೂ ಎಕ್ಸಲೆಂಟ್ ಆಗಿದೆ. ನಮ್ಮ ಮಂಜು ಸರ್, ಥ್ರಿಲ್ಲರ್ ಮಂಜು ಸರ್ ಅವರು ಅವ್ರು ನಮ್ಗೊಂದು ಚಿಕ್ಕ ಇದು ಕೊಟ್ಟಿದ್ದಾರೆ. ಅದು ಹೆಂಗ್ ಮಾಡಿಸ್ತಾರೆ ನಮ್ಗೆ ಫಸ್ಟ್ ನೋಡುವಾಗ ಭಯ ಆಗ್ತದೆ, ಬಟ್ ಅವ್ರು ಮಾಡಿಸೋ ಇದರಲ್ಲಿ ನಮಗೆ ಏನೂ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಮಾಡಿಸ್ತಾರೆ ಫೈಟಿಂಗ್ ಎಲ್ಲನೂ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ರಮಣ ಅವರು ಸ್ಕ್ರಿಪ್ಟು ತುಂಬ ಅದ್ಭುತವಾಗಿದೆ. ನಮಗೆ ಈ ಕ್ಯಾರೆಕ್ಟ್ರು ಮತ್ತು ಇದರಲ್ಲಿ ನಮ್ಮನ್ನು ಸೇರಿಸ್ಕೊಂಡಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಅವ್ರಿಗೂ, ಭಾಗ್ಯ ಮೇಡಮ್ಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಪ್ರಾಜೆಕ್ಟಿಗೆ ಕೇಶವ್ ಮುಖಾಂತರ ರಮಣ ಸರ್ಗೆ ಫ್ರೆಂಡ್ ಆದೆ, ಹಾಗೆ ಇದಕ್ಕೆ ಕಾಸ್ಟಿಂಗ್ ಆದೆ. FIR 6 to 6 ಖುಷಿ ಆಗ್ತಿದೆ. ಯಾಕಂದರೆ ಇತ್ತೀಚೆಗೆ ಮ್ಯಾಕ್ಸ್ ಮೂವಿ ಕೂಡ ಅಷ್ಟೇ, ಒಂದು ರಾತ್ರಿ ನಡೆಯುವಂಥ ಕತೆ. ಆ ಮೂವಿನ ನೋಡಿ ಎಲ್ಲರೂ ಖುಷಿಪಟ್ಟರು, ಮೂವಿನ ಗೆಲ್ಸಿದ್ರು. ಆ ಒಂದು ಯಶಸ್ಸು ಈ ಮೂವಿಗೂ ಸಿಗಲಿ
ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ. ವಿಜಯ ರಾಘವೇಂದ್ರ ಸರ್ ಜೊತೆಗೆ ನಾನು ಯಾವ ಮೂವಿನೂ ಮಾಡಿರಲಿಲ್ಲ, ಇದೇ ಫಸ್ಟ್ ಮೂವಿ. ಅದು ಕೂಡ ಫೈಟಿಂಗ್ ಸೀಕ್ವೆನ್ಸ್ ಜೊತೆಗೆ ಸ್ಟಾರ್ಟ್ ಆಗಿಬಿಡ್ತು. ಆ ಥರ ಮಾಸ್ಟರ್ ಜೊತೆಗೂ ಇದು ಫಸ್ಟ್ ಮೂವಿ. ಎಲ್ಲ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ದೆ. ತ್ರಿಲಮಂಜು ಸರ್ ನಂಗೆ ಸಿಕ್ಕಿರಲಿಲ್ಲ, ಈ ಮೂವಿಯಲ್ಲಿ ಒಂದು ಕನಸು ನನಸಾಯಿತು. ಹಾಗೆ ಎಲ್ಲ ನಾಗೇಂದ್ರ ಅರಸು ಅವ್ರ ಜೊತೆಗೆ ತುಂಬ ಮೂವೀಸ್ ಮಾಡ್ತಾ ಬರ್ತಿದ್ದೀನಿ ನಾನು. ಕಾಂಬಿನೇಷನ್ ಯಾವುದು ಸಿಕ್ಕಿಲ್ಲ ಇದುವರೆಗೂ. ನಾವಿಬ್ಬರು ಇದ್ದೀವಿ ಒಂದೇ ಮೂವಿಯಲ್ಲಿ, ಬಟ್ ಕಾಂಬಿನೇಷನ್ ಇಲ್ಲ. ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ಕೊತೀನಿ. ಹಾಗೆ ಈ ಮೂವಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಇದೇ ಫೆಬ್ರವರಿ 28ಕ್ಕೆ ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು. ಒಂದು ಒಳ್ಳೆ ಟೈಟ್ಲು 6 to 6. ಅದು ಆ್ಯಕ್ಚುಲಿ 6 PM to 6 AM ಅಂತ ಹಾಕಿದ್ರೆ ಚೆನ್ನಾಗಿರೋದು ನನ್ನ ಒಪಿನಿಯನ್. ಯಾಕಂದರೆ ಬೆಳಗ್ಗೆಯಿಂದ 6 ಸಾಯಂಕಾಲ 6 ಸ್ವಲ್ಪ ಕನ್ಫ್ಯೂಸ್ ಆಯಿತು. ಬಟ್ ಎನಿಹೌ FIR 6 to 6 ಒಂದು ಒಳ್ಳೆ ಟೈಟ್ಲ್. ಆಮೇಲೆ ಕತೆಗಳು ತುಂಬ ಚೆನ್ನಾಗಿದೆ. ನಾನು ಇದರಲ್ಲಿ ಒಂದು 2 ಆ್ಯಕ್ಷನ್ ಮಾಡಿದ್ದೀನಿ. ರಾಘವ್ರದ್ದು ಹಲವಾರು ಸಿನಿಮಾಗಳು ಮಾಡಿದ್ದೀನಿ. ಅವ್ರದ್ದು ಆ್ಯಕ್ಷನಲ್ಲಿ ಟೈಮಿಂಗು ಆಮೇಲೆ ಅವ್ರ ಡೆಡಿಕೇಶನ್ ನಂಗೆ ಭಾಳ ಇಷ್ಟ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ಸೂಪರ್ ರಾಘವ್ರೆ, ಭಾಳ ಖುಷಿ ಆಯಿತು. ಸೊ ಎಕ್ಸ್ಟ್ರಾಡನರಿ ಆ್ಯಕ್ಷನ್ ಮಾಡ್ತಾರೆ. ಸೊ ವೆರಿ ನೈಸ್. ಆ ಬಾಡಿ ಲ್ಯಾಂಗ್ವೇಜು ನಾನು ಏನು ಅನ್ಕೊತೀನಿ ಆ ಥರ ಆ್ಯಕ್ಷನ್ಸ್ ಬರುತ್ತೆ. ಸೊ ನೈಟ್ 2 ಆ್ಯಕ್ಷನ್ ಮಾಡಿದ್ದೀನಿ, 2 ನೈಟ್ ಎಫೆಕ್ಟೆ. ತುಂಬ ಚೆನ್ನಾಗಿತ್ತು. ನಮ್ಮ ಶೆಟ್ರು ಸೂಪರಾಗಿ ಮಾಡಿದ್ರು. ಅವರು ಕೂಡ ಒಂದು ಕಳನಟನಾಗಿ ಮಾಡಿದ್ರು. ಅವ್ರನ್ನ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು. ತುಂಬ ಚೆನ್ನಾಗಿ ಒಳ್ಳೆ ಪ್ರತಿಭಾವಂತ ನಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವೆರಿ ನೈಸ್ ಶೆಟ್ರು, ನಿಮ್ಗೆ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ರಮಣ ಅವರು ಈ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಅವ್ರಿಗೂ ಗುಡ್ ಲಕ್ ಹೇಳ್ತಾ, ಒಂದು ಒಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾ. ಸೊ ಒಂದು ಒಳ್ಳೆ ಆ್ಯಕ್ಷನ್ ಥ್ರಿಲ್ಲರ್, ಕುಟುಂಬ ಸಮೇತ ನೋಡೋವಂಥ ಸಿನಿಮಾ. ಈ ಸಿನಿಮಾನ ನಮ್ಮ ಕನ್ನಡ ಜನತೆ ಥಿಯೇಟ್ರಲ್ಲಿ ಬಂದು ಈ ಸಿನಿಮಾ ನೋಡಿ ಈ ತಂಡಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ಕೊಂತ. ಸೊ ಒಳ್ಳೊಳ್ಳೆ ಕಲಾವಿದರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ನಾಗೇಂದ್ರ ಅರಸು ಅವರು ಒಳ್ಳೆ ಪಾತ್ರ ಮಾಡಿದ್ದಾರೆ. ಶೆಟ್ರು ಇದ್ದಾರೆ. ನಮ್ಮ ವಿಜಯ ರಾಘವೇಂದ್ರ ಅವರಂತೂ ಅವರ ಪಾತ್ರಕ್ಕೆ ಹಂಗೆ ಆಳದಲ್ಲಿ ಇಳಿದು ಬಿಡ್ತಾರೆ. ಆ ಪಾತ್ರ ಯಾವುದೇ ಇದ್ರೂ ಅವರು ಭಾಳ ಖುಷಿ ಆಗುತ್ತೆ. ಎಷ್ಟು ಸೀರಿಯಸ್ ಆಗಿರ್ತಾರೆ ಶೂಟಿಂಗ್ ಟೈಮಲ್ಲಿ. ಆ ಪಾತ್ರಕ್ಕೆ ಅದಕ್ಕೊಂದು ನ್ಯಾಯ ಕೊಡ್ತಾರೆ. ಸೊ ಸೂಪರ್. ಸೊ ಒಳ್ಳೆ ಡೆಡಿಕೇಶನ್ ಆರ್ಟಿಸ್ಟ್. ಭಾಳ ಖುಷಿ ಆಯಿತು ನನಗೆ ಇವ್ರ ಜೊತೆ ಕೆಲಸ ಮಾಡಿದೆ, ಒಂಥರ ಖುಷಿ. ಸೊ ಇಡೀ ತಂಡ ಒಂದು ಒಳ್ಳೆ ಫೈರ್ ಇರುವಂಥ ಒಂದು ತಂಡ. ಈ ತಂಡಕ್ಕೆ ಒಳ್ಳೆಯದಾಗಲಿ. ನಮ್ಮ ಪ್ರೊಡ್ಯೂಸರ್ ಕಡೆಯಿಂದನೂ ಒಳ್ಳೆ ಸಪೋರ್ಟಿವ್. ರಮೇಶ್ ಅವರು ತುಂಬ ಸಪೋರ್ಟಿವ್ ಆಗಿ ನನಗೆ ಪ್ರೋತ್ಸಾಹ ಕೊಟ್ಟರು. ಈ ಒಂದು ಸಿನಿಮಾ ಆ್ಯಕ್ಷನ್ಸ್ ಹೈಲೈಟ್ ಆಗಿದೆ. ಸಿನಿಮಾನು ಸೂಪರ್ ಆಗಿ ಬಂದಿದೆ. ಈ ಸಿನಿಮಾನ ನಮ್ಮ ಜನತೆ ಸೂಪರ್ ಹಿಟ್ ಮಾಡಿ ಈ ಒಂದು ತಂಡಕ್ಕೆ ಒಳ್ಳೆ ಹೆಸರು ತಂದ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ ಆ್ಯಂಡ್ ವೆಯ್ಟ್ ಮಾಡಿದ್ದಕ್ಕೆ. ಸಾರಿ ಫಾರ್ ದ ಲೇಟ್. ಆ್ಯಂಡ್ ಎಲ್ಲರೂ ಆ್ಯಸ್ ಯೂಶುವಲ್ ನಾನು ಹೇಳೋದೊಂದೇ, ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಕ್ಯಾರೆಕ್ಟರ್ ಏನು ಇರುತ್ತಮ್ಮ? ನಾನು ಇದರಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದ್ದೀನಿ. ಆ್ಯಕ್ಷನ್ಸ್ ಎಲ್ಲ ಇದೆ ಅಂತ ಹೇಳಿದ್ರು ಮಾಸ್ಟ್ರು. ಇದರಲ್ಲಿ ಆ್ಯಕ್ಷನ್ಸ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಯಾಕಂದರೆ ಫಸ್ಟ್ ಟೈಮ್ ನಾನು ಫೈಟ್ ಮಾಡ್ತಿದ್ದೀನಿ. ಫೈಟ್ ಬಗ್ಗೆ ನನಗೂ ಯಾವ ಐಡಿಯಾನೂ ಇಲ್ಲ, ಬಟ್ ಸಡನ್ಲಿ ಫೈಟ್ ಮಾಡಿಸಿದ್ದಾರೆ. ಸೊ ಸರ್ ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟರ್ ಸರ್ಗೂ ಥ್ಯಾಂಕ್ಸ್ ಆ್ಯಂಡ್ ಪ್ರೊಡ್ಯೂಸರ್ ಮ್ಯಾನ್ ಸರ್ಗೂ ತುಂಬ ಥ್ಯಾಂಕ್ಸ್. ನಮಸ್ಕಾರ. ನಿಮಗೆ ಫಿಲಮ್ ಬಗ್ಗೆ ಏನು ಹೇಳ್ಬೇಕಂತಿಲ್ಲ. FIR 6 to 6 ಆ್ಯಕ್ಷನ್ ಫಿಲಮು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಪ್ರೋತ್ಸಾಹಿಸ್ಕೊಡ್ಬೇಕು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇಲ್ಲಿ ಬಂದಿರೋಂಥ ಮೀಡಿಯಾ ಮಿತ್ರರೆಲ್ಲರಿಗೂ, ಸ್ಟೇಜ್ ಮೇಲೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೀವು ಮಾತಾಡಿ, ಅವ್ರು ಟೈರ್ಡ್ ಆಗಿದ್ದಾರೆ ಅದಕ್ಕೋಸ್ಕರ. FIR 6 to 6 ಮೂವಿ ಇದೇ ತಿಂಗಳು 28ನ ರಿಲೀಸ್ ಆಗ್ತದೆ. ಅದಕ್ಕೂ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಏನು ಸಿನಿಮಾ ಹೈಲೈಟ್ಸ್ ಏನು ಹೇಳಿ ಸರ್ ಸ್ವಲ್ಪ? ಸಿನಿಮಾ ಬಂದ್ಬಿಟ್ಟು 1 ನೈಟ್ ನಡೆಯುವಂಥ ಸ್ಟೋರಿ. ಈವ್ನಿಂಗ್ 6ಇಂದ ಮಾರ್ನಿಂಗ್ 6ವರೆಗೂ ನಡೆಯುತ್ತದೆ. ಒಳ್ಳೆ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕಂತ ಬೇಡ್ಕೊತೀವಿ. ಸೊ FIR ಅದರ ಸುತ್ತ ಸ್ಟೋರಿ ನಡೆಯುತ್ತೆ. ಅದಕ್ಕೋಸ್ಕರನೇ FIR ಅಂತ ಇಟ್ಟಿದ್ದೀವಿ. 6 to 6 ಅಂದರೆ ಈವ್ನಿಂಗ್ 6ಇಂದ ಮಾರ್ನಿಂಗ್ 6ವರೆಗೂ ನಡೆಯೋದ್ರಿಂದ ಅದಕ್ಕೆ FIR 6 to 6 ಅಂತ ಇಟ್ಟಿದ್ದೀವಿ.